ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಕೋಲಾರದಲ್ಲಿ ಬರೋಬ್ಬರಿ 134 ನಕಲಿ ಕ್ಲಿನಿಕ್ಗಳು ಪತ್ತೆಯಾಗಿವೆ. 2021ರಿಂದ ಕೋಲಾರ ಜಿಲ್ಲೆಯಲ್ಲಿ 134 ನಕಲಿ ಕ್ಲಿನಿಕ್ಗಳು ಪತ್ತೆಯಾಗಿರುವಂಥದ್ದು. ಇದಂತೂ ಶಾಕಿಂಗ್ ವಿಚಾರ ಅಂತಾನೆ ಹೇಳಬಹುದು. ಸದ್ಯಕ್ಕೆ 19 ಕ್ಲಿನಿಕ್ಗಳನ್ನು ಸೀಸ್ ಮಾಡಲಾಗಿದ್ದು 102 ನಕಲಿ ಕ್ಲಿನಿಕ್ಗಳಿಗೆ ಬೀಗವನ್ನ ಜಡಿಯಲಾಗಿದೆ. ಇನ್ನು ಗೋವಿಂದರಾಜು ಪ್ರಶ್ನೆಗೆ ಸೆಷನ್ನಲ್ಲಿ ಆರೋಗ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ 2021ರಿಂದ ಬರೋಬ್ಬರಿ 134 ನಕಲಿ ವೈದ್ಯರ ಕ್ಲಿನಿಕ್ಗಳು ಪತ್ತೆಯಾಗಿದ್ದು 19 ಕ್ಲಿನಿಕ್ಗಳನ್ನು ಸೀಸ್ ಮಾಡಲಾಗಿದ್ದು 102 ನಕಲಿ ಕ್ಲಿನಿಕ್ಗಳಿಗೆ ಬೀಗವನ್ನ ಹಾಕಲಾಗಿದೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಅದನ್ನು ಎಲ್ಲರಿಗೂ ಮಾಡಬೇಕಂತ ನನ್ನ ಒತ್ತಾಯ. ಮಾನ್ಯ ಗೋವಿಂದರಾಜ್ ಅವರು ನಮ್ಮ ಆರೋಗ್ಯ ಇಲಾಖೆ ಬಗ್ಗೆ ಬಹಳ ಅವರಿಗೆ ಕಾಳಜಿ ಕಳಕಳಿ ಇರುವಂಥದ್ದು. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನನ್ನ ಜೊತೆಯಲ್ಲಿ ಇದನ್ನು ಚರ್ಚೆ ಮಾಡ್ತಾನೆ ಇರ್ತಾರೆ ಮತ್ತು ಕೋಲಾರಗೂ ಭೇಟಿ ಕೊಟ್ಟಾಗ ಅವಾಗಲೂ ಇದನ್ನೆಲ್ಲ ಪ್ರಸ್ತಾಪ ಮಾಡಿದ ನಂತರ ಸಭೆಯಲ್ಲಿ ನಾವು ಇದ್ರ ಬಗ್ಗೆ ಕೋಲಾರ ಈ ಬಾರ್ಡರ್ ಏರಿಯಾಗಳಲ್ಲಿ ಹೆಚ್ಚಾಗಿರ್ತಾರೆ. ಈ ಗಡಿ ಪ್ರದೇಶಗಳಲ್ಲಿ ಕೋಲಾರ, ಬೆಳಗಾವಿ ಅವ್ರು ಹೇಳಿದ್ರು. ಅದೇ ಥರ ಬೇರೆ ಬೇರೆ ಈ ಬಾರ್ಡರ್ ಏರಿಯಾಗಳಲ್ಲಿ ಇಲ್ಲಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡೋದು, ಅಲ್ಲಿಂದ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದು, ಏನೋ ಹಿಡಿದ್ರೆ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಓಡೋಗ್ತಾರೆ, ಅಲ್ಲೇನೋ ಹಿಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದುಬಿಡ್ತಾರೆ. ಈ ಥರ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಅದರಿಂದ ನಂತರ ಕ್ರಮಗಳು ತಗೊಂಡು ನಾವು ಸುಮಾರು ಅವ್ರು ಹೇಳಿದಾಗೆ 134 ಕ್ಲಿನಿಕ್ಗಳನ್ನು ನಾವು ಪತ್ತೆ ಹಚ್ಚಿದ್ದು, 102 ನಾವು ಮುಚ್ಚಿರುವಂಥದ್ದು, 7 ಪ್ರಕರಣಗಳನ್ನು ದಾಖಲೆ ಆಗಿದೆ ಕೋರ್ಟ್ಗಳಲ್ಲಿ ಮತ್ತು 1ರಲ್ಲಿ FIR ಕೂಡ ಆಗಿದೆ. ನಾನು ಅದೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಯಾಕೆಂದರೆ ಸುಮ್ಮನೆ ನೀವು ಕ್ಲೋಸ್ ಮಾಡಿ ಬಂದು ಕೇಸ್ಗಳನ್ನು ದಾಖಲೆ ಮಾಡದೆ ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಈ 102 ಕ್ಲಿನಿಕ್ಗಳೇನು ನಾವು ಮುಚ್ಚಿದ್ದೇವೆ, ಕೇವಲ ಮುಚ್ಚಿದ್ರೆ ಪ್ರಯೋಜನ ಇಲ್ಲ. ಮುಚ್ಚೋ ಜೊತೆಯಲ್ಲಿ ಅವ್ರ ಮೇಲೆ ಕಾನೂನಿನ ಕ್ರಮಗಳು ಕೂಡ ಮಾಡಬೇಕು. ಮತ್ತು ಅದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅವ್ರ ಮೇಲೆ ಯಾವ ಕಾರಣಕ್ಕೋಸ್ಕರ ಕೇಸ್ಗಳು ಬುಕ್ ಮಾಡಿಲ್ಲ ಅದನ್ನು ಬುಕ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನೀವು ಕಾನೂನು ಕ್ರಮಗಳು ತಗೊಳ್ಬೇಕಾಗ್ತದೆ. ಮತ್ತು ಅದ್ರ ಜೊತೆಯಲ್ಲಿ ಅವ್ರು ಹೇಳಿರುವಂಥದ್ದು ಇನ್ನೊಂದು ಏನಂತ ಹೇಳಿದ್ರೆ, ಇನ್ನು ಕೆಲವರು ಅವ್ರಿಗೆ ಯಾವುದೇ ರೀತಿಯ ಒಂದು ಶಿಕ್ಷಣ ಇರೋದಿಲ್ಲ, ವೈದ್ಯಕೀಯ ಶಿಕ್ಷಣ ಇರೋದಿಲ್ಲ. ಆದರೂ ಅವರು ಏನು ಪಾರಂಪರಿಕ ವೈದ್ಯರಂತ ಹೇಳ್ಕೊಂಡು ತಿರುಗಾಡ್ತಾರೆ ಅಥವಾ ನಾಟಿ ವೈದ್ಯರಂತ ಹೇಳ್ಕೊಂಡು ತಿರುಗಾಡ್ತಾರೆ. ಅವ್ರದ್ದೇ ಆದಂಥ ಸಂಘಗಳು ಕೂಡ ಮಾಡ್ಕೊಂಡಿದ್ದಾರೆ. ನಮಗೆ ಅವಕಾಶ ಮಾಡಿಕೊಡಿ, ನಮಗೆ ತರಬೇತಿ ಕೊಡಿ, ನಮ್ಮನ್ನು ಸೇರಿಸ್ಕೊಡಿ ಅಂತ ಕೂಡ ಅಧಿಕೃತವಾಗಿ ಬಂದು ಕೇಳ್ಕೊಂಡಿದ್ದಾರೆ. ಕೆಲವು ಸ್ವಾಮೀಜಿಗಳು ಕೂಡ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರೆ. ಯಾಕಂದರೆ ನಮ್ಮ ದೇಶದ ಪಾರಂಪರಿಕ ಪದ್ಧತಿಗಳಂತ ಅದನ್ನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾವುದೇ ರೀತಿಯ ಪ್ರೋಟೋಕಾಲ್ಸ್ ಇರೋದಿಲ್ಲ. ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಅವರನ್ನು ಒಂದು 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 ಕ್ರಮಬದ್ಧವಾಗಿ ನಡೆಸೋದಕ್ಕೆ ಯಾವ ರೀತಿಯಾಗಿ ನಿಯಮಗಳನ್ನು ರಚನೆ ಮಾಡೋದು ಕೂಡ ಆಗೋದಿಲ್ಲ. ಯಾಕಂದರೆ ಅವ್ರು ಏನು ಔಷಧಿ ಕೊಡ್ತಾರೋ, ಯಾವ ನಾಟಿ, ಒಂದೊಂದು ಊರಿಗೆ ಒಂದೊಂದು ನಾಟಿ ಇರ್ತದೆ, ಅದು ಏನು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಸೊ ಈ ಸಮಸ್ಯೆಗಳಿದೆ. ಅದಕ್ಕೋಸ್ಕರ ಅವರು ಖಂಡಿತವಾಗಿ ಕ್ರಮ ತಗೊಳ್ಳೇಬೇಕಾಗ್ತದೆ. ಕ್ರಮ ತಗೊಂಡಾಗ ಬಹಳಷ್ಟು ಕಡೆ ಅವರ ಪರವಾಗಿ ನಿಲ್ಲುವಂಥದ್ದೇ ಜನಪ್ರತಿನಿಧಿಗಳು. ಅವ್ರಿಗೆ ಬಿಟ್ಬಿಡಿ, ಅವ್ರಿಗೆ ಅಂತ ಅನೇಕ ಕಡೆ ಆಗಿದೆ. ಅನೇಕ ಕಡೆ ಆಗ್ತದೆ. ಸ್ಥಳೀಕರೇ ನಮ್ಮ ಗಮನಕ್ಕೂ ಕೂಡ ಬರೋದಿಲ್ಲ. ಆ ಸ್ಥಳೀಯದಲ್ಲಿ ಸರ್ ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ ಜನ ಎಲ್ಲ. ಸೊ ಅದು ನಡೀತಾ ಇರ್ತಕ್ಕಂಥ ವಸ್ತುಸ್ಥಿತಿ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆ ಗಮನಕ್ಕೂ ಕೂಡ ಬರೋದಿಲ್ಲ. ಅದು ಖಂಡಿತ. ಮತ್ತು ಅದ್ರ ಜೊತೆಯಲ್ಲಿ ಆಯುಷ್ ಪದ್ಧತಿ, ಈಗ ಅವ್ರು ಹೇಳಿದ್ರು, ಅನೇಕ ಆಯುಷ್ ಡಾಕ್ಟರ್ಸ್ ಕೂಡ ಅವರು ಅಲೋಪತಿಕ್ ಪರ್ಮಿಷನ್ ಅಧಿಕೃತವಾಗಿ ಕೇಳ್ತಾವ್ರೆ. ಆದ್ದರಿಂದ ಇದು ಏನಾಗ್ತದೆ, ಒಂದು ಕಡೆ ಅವರ ಒಂದು ಔಷಧಿಯ ಗುಣಮಟ್ಟದ ಒಂದು ಕ್ವಾಲಿಟಿ ಬಗ್ಗೆ ಆಗಲಿ ನಮಗೆ ಸರಿಯಾದಂಥ, ಯಾಕಂದರೆ ಈ ಮಾಡರ್ನ್ ಮೆಡಿಸಿನಲ್ಲಿ ನಾವು ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ಬೋದು. ಅದರ ಕಾಂಪೌಂಡ್ ಏನು, ಮಾಲಿಕ್ಯೂಲ್ ಏನು, ಅದರ ಎಫಿಕೆಸಿ ಏನು, ಅದರ ಒಂದು ಅದೆಲ್ಲ ನೋಡ್ಬೋದು. ಆದರೆ ಇವರಲ್ಲಿ ನಾವು ಏನು ನೋಡೋಕ್ಕಾಗೋದಿಲ್ಲ. ಅದರಲ್ಲಿ ಏನಂತ ಇಷ್ಟು ಮಾತ್ರ ನೋಡ್ಬೋದು. ಏನಾದರೂ ಅಡಲ್ಟೇಟೆಡ್ ಏನಾದರೂ ಒಂದು ಪದಾರ್ಥಗಳಿದೆಯಾ, ಅಥವಾ ಅದರಲ್ಲಿ ಏನಾದರೂ ನೀವು ಹೇಳ್ದಂಗೆ ಸ್ಟೆರಾಯ್ಡ್ಸ್ಗೆಲ್ಲ ಸೇರಿಸಿದಾರ, ಅದನ್ನು ನೋಡ್ಬೋದು. ಅದನ್ನು ಕೂಡ ನಮ್ಮ ಇಲಾಖೆಯವ್ರಿಗೆ, ಆಯುಷ್ ಇಲಾಖೆಯವ್ರಿಗೆ ಹೇಳಿದ್ದೀವಿ, ಇನ್ನು ಸ್ವಲ್ಪ ನೀವು ಏನು ಈ ಆಯುಷಿನ ಔಷಧಿಗಳಿದೆ ಅದ್ರ ಬಗ್ಗೆನೂ ಇನ್ನು ಹೆಚ್ಚು, ಅಂದರೆ ಅದರಿಂದ ಹಾನಿಯಾದರೂ ಆಗಬಾರ್ದು. ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅದರಿಂದ ಹಾನಿ ಆಗಬಾರ್ದು. ಅದಕ್ಕೋಸ್ಕರ ಅದ್ರ ಬಗ್ಗೆನೂ ಕೂಡ ಗಮನ ಕೊಡ್ತೇವೆ ಮಾನ್ಯ ಸಭಾಪತಿಗಳೇ. ಮುಂದೆ ಇನ್ನೂ ಅವ್ರು ಹೇಳಿದಾಗೆ ಬೇರೆ ಕಡೆ ಇದನ್ನು ಇನ್ನೂ ಕ್ರಮಬದ್ಧವಾಗಿ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಕಠಿಣ ಕ್ರಮಗಳು ತಗೊಳ್ತೀವಿ. ಗೋವಿಂದರಾಜು
ಗೋವಿಂದರಾಜು ಕೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಗೋವಿಂದರಾಜು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.